ನಮಸ್ಕಾರ ವೀಕ್ಷಕರೇ, ಶೋಧ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ನಮ್ಮ ವಿಡಿಯೋದಲ್ಲಿ ಕೇರಳದ ಪ್ರಸಿದ್ಧ ಕೊಟ್ಟಿಯೂರು ಶಿವ ದೇವಸ್ಥಾನದ ವೈಶಾಖ ಮಹೋತ್ಸವ ಯಾವಾಗ ಶುರುವಾಗುತ್ತೆ ಹಾಗೂ ಮಹಿಳೆಯರು ಯಾವೆಲ್ಲ ದಿನ ಹೋಗಬಹುದು ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಶೋಧ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಟಚ್ ಮಾಡಿ. ಕೇರಳದ ಪ್ರಸಿದ್ಧ ದೇವಸ್ಥಾನ ಅಕ್ಕರೆ ಕೊಟ್ಟಿಯೂರು ಶಿವ ದೇವಸ್ಥಾನದಲ್ಲಿ ಶೀಘ್ರವೇ ವೈಶಾಖ ಮಹೋತ್ಸವ ಶುರುವಾಗಲಿದೆ. ಕಳೆದ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಕೊಟ್ಟಿಯೂರಿಗೆ ಭೇಟಿ ನೀಡಿದ್ದರು. ಇನ್ನು ಕೆಲವರಿಗೆ ಒಂದು ವೈಶಾಖ ಮಹೋತ್ಸವ ಬಗ್ಗೆ ತಿಳಿದಿದ್ದೇ ತಡವಾಗಿ. ತುಂಬ ಜನ ಭೇಟಿ ಕೊಡಬೇಕೆಂದುಕೊಂಡಿದ್ದರೂ ಕೂಡ ಭೇಟಿ ಮಾಡೋಕ್ಕೆ ಆಗಿರಲಿಲ್ಲ. ಇನ್ನು ಕೆಲವೇ ದಿನಗಳಲ್ಲಿ ಕೊಟ್ಟಿಯೂರಿನಲ್ಲಿ ವೈಶಾಖ ಮಹೋತ್ಸವ ಶುರುವಾಗುತ್ತದೆ. ವೈಶಾಖ ಮಹೋತ್ಸವ ಆಚರಣೆಗಳು ವಯನಾಡಿನ ಮುತ್ತೇರಿರೆ ಕಾವಿನಿಂದ ಕತ್ತಿಯನ್ನು ತರುವ ಆಚರಣೆಯೊಂದಿಗೆ ಪ್ರಾರಂಭವಾಗುತ್ತದೆ. ಮರುದಿನ ಭಂಡಾರಾಮ್ ಏಳನಲ್ಲತ್ ಆಚರಣೆಯನ್ನು ನಡೆಸಲಾಗುತ್ತದೆ. ಕೊಟ್ಟಿಯೂರಿನ ಇಂದಿನ ಆಚರಣೆಗಳು ಶ್ರೀ ಶಂಕರಾಚಾರ್ಯರು ರೂಪಿಸಿದ್ದಾರೆ. ತಮ್ಮ ಆಧ್ಯಾತ್ಮಿಕ ದೃಷ್ಟಿಯಿಂದ ಅವರು ಅಕ್ಕರೆಯ ಕೊಟ್ಟಿಯೂರಿನಲ್ಲಿ ಶಿವನ ಉಪಸ್ಥಿತಿಯನ್ನು ಅನುಭವಿಸಿದರು. ತಮ್ಮ ಪಾದಗಳ ಸ್ಪರ್ಶದಿಂದ ಪವಿತ್ರ ಭೂಮಿಯನ್ನು ಕಲುಷಿತಗೊಳಿಸಲು ಇಚ್ಛಿಸದೆ ಇಕ್ಕರೆಯ ಕೊಟ್ಟಿಯೂರಿನಿಂದ ಪ್ರಾರ್ಥಿಸಲು ಹೊರಟು ಹೋದರು. ವೈಶಾಖ ಮಹೋತ್ಸವವು ಪ್ರತಿ ವರ್ಷ ಮೇ ಜೂನ್ ತಿಂಗಳಲ್ಲಿ ನಡೆಯುತ್ತದೆ. 28 ದಿನಗಳ ಉತ್ಸವವನ್ನು ಎಡವಂನಲ್ಲಿ ಜೋಡಿ ದಿನದಂದು ನಯಟಂ ಆಚರಣೆಯೊಂದಿಗೆ ಪ್ರಾರಂಭವಾಗುತ್ತದೆ ಮತ್ತು ತ್ರಿಕಾಲಶಟ್ಟವಿನೊಂದಿಗೆ ಕೊನೆಗೊಳ್ಳುತ್ತದೆ. ಕೇರಳದ ಕೊಟ್ಟಿಯೂರಿನ ವೈಶಾಖ ಮಹೋತ್ಸವ ವಾರ್ಷಿಕವಾಗಿ ನಡೆಯುತ್ತದೆ. ಈ ವರ್ಷ ಮೇ 29, 2026, ಜೂನ್ 24, 2026ರವರೆಗೆ ನಡೆಯಲಿದೆ. ಈ 28 ದಿನಗಳ ಅವಧಿಯಲ್ಲಿ ಪವಿತ್ರ ಅಕ್ಕರೆಯ ಕೊಟ್ಟೂರು ದೇವಸ್ಥಾನವು ಭಕ್ತರಿಗೆ ತೆರೆದಿರುತ್ತದೆ. ಉತ್ಸವವು ತ್ರಿಕಾಲಶತ್ತ ಸಮಾರಂಭದೊಂದಿಗೆ ಮುಕ್ತಾಯಗೊಳ್ಳುತ್ತದೆ. ಇನ್ನು ಮಹಿಳೆಯರ ಪ್ರವೇಶ ಯಾವಾಗ ಅಂತ ನೋಡೋದಾದರೆ, ಮಹಿಳಾ ಭಕ್ತರು ಅಕ್ಕರೆಯ ಕೊಟ್ಟೂರು ದೇವಾಲಯಕ್ಕೆ ನಿರ್ದಿಷ್ಟ ದಿನಾಂಕಗಳಲ್ಲಿ ಭೇಟಿ ನೀಡಲು ಅವಕಾಶವಿದೆ. ಮೇ 31, 2026 ಅಲ್ಲಿಂದ ಪ್ರಾರಂಭವಾಗಿ ಜೂನ್ 20, 2026ರವರೆಗೆ ಮಹಿಳೆಯರು ಭೇಟಿ ನೀಡಬಹುದಾಗುತ್ತದೆ. ನಿಮ್ಮ ಬಿಡುವಿನ ದಿನಗಳಲ್ಲಿ ನಾವು ತಿಳಿಸಿರುವ ದಿನಾಂಕಗಳಲ್ಲಿ ಹೋಗಿ ಭೇಟಿ ನೀಡಿದರೆ ನಿಮಗೆ ತುಂಬ ಒಳ್ಳೆಯದಾಗುತ್ತದೆ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇವೆ. ಶೋಧ ಸದಾ ನಿಮ್ಮೊಂದಿಗೆ. ಧನ್ಯವಾದ.